ಅನುಷ್ಠಾನದಲ್ಲಿ ರುದ್ರನಾರಾಯಣನ ಏಕಕಾಲದಲ್ಲಿ ನೀವಿಷ್ಟೂ ಜನ ಸಹಿತ ಸಂಕಲ್ಪ ಮಾಡಿದ್ದೀರಿ. ಭಗವಂತನಿಗೆ ತೃಪ್ತಿಯಾಗಿದೆ. ಆತನ ಆಶೀರ್ವಾದ ಖಂಡಿತ ನಮ್ಮೆಲ್ಲರಿಗೂ ಸಿಗುತ್ತೆ. ಆನಂದ್ ಗುರೂಜಿ ಒಬ್ಬರೇ ಕೂತು ಈ ಅನುಷ್ಠಾನ ಮಾಡಿದರೆ ಇದ್ರ ಫಲಾಫಲಗಳು ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಜನ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷವಾಗಿದೆ. ನಿಮಗೆ ಗೊತ್ತಿಲ್ಲ ನಿಮ್ಮೊಳಗೆ ಏನು ಶಕ್ತಿ ಇದೆ ಅಂತ. ನಾನು ಹೇಳ್ತೀನಿ, ಖಂಡಿತವಾಗ್ಲೂ ನೀವು ಸಮಸ್ಯೆಗಳಿಗೆ ನಿಮ್ಮಲ್ಲಿ ನೀವೇ ಪರಿಹಾರ ಮಾಡ್ಕೊಳ್ಬೋದು. ನಿಮ್ಮ ಒಬ್ಬೊಬ್ಬರಲ್ಲಿರ್ತಕ್ಕಂಥ ಒಂದೊಂದು ಶಕ್ತಿ ಇದೆಯಲ್ಲ, ಆ ಎಲ್ಲ ಶಕ್ತಿನೂ ಸಹಿತ ಕೇಂದ್ರೀಕರಿಸಿ ಇಲ್ಲಿ ಒಂದು ವಿಶೇಷವಾದ ಮಹಾಶಕ್ತಿನ ನಾವು ಸೃಷ್ಟಿಸಿದ್ದೀವಿ ಅಷ್ಟೇ. ಏಕಕಾಲದಲ್ಲಿ ರುದ್ರನಾರಾಯಣನ ಪ್ರಾರ್ಥನೆ ಮಾಡಿದ್ದೀವಿ. ಉದ್ದೇಶ ಇದು ಸ್ವಯಂ ನಮ್ಮ ಉದ್ದೇಶವಲ್ಲ, ನನ್ನ ಸಂಸಾರ ಅಥವಾ ನಮ್ಮ ಮನೆ ಅಂತ ನಾವು ಯೋಚನೆ ಮಾಡಿಲ್ಲ. ಇವತ್ತು ನಾವು ಮಾಡಿದ್ದು ದೇಶದ ಬೆನ್ನೆಲುಬಿರ್ತಕ್ಕಂತಹ ನಮ್ಮ ರೈತ ಬಾಂಧವರು. ಎಲ್ಲಾ ವಿಧಿವಿಧಾನಗಳಲ್ಲೂ ಒಬ್ಬೊಬ್ಬರಿಗೂ ಸಹಿತ ಒಬ್ಬೊಬ್ಬ ಉನ್ನತ ಸ್ಥಿತಿ ಅಧಿಕಾರಿಗಳಿದ್ದಾರೆ. ಅವ್ರಿಗೊಂದೊಂದು ಸಲ ಮಡಿತಾ ಇರ್ತೀವಿ ನಾವು. ನಿಜಕ್ಕೂ ಸಲ ಮಡಿಬೇಕಾದ್ ಯಾರಿಗೆ? ಪ್ರತಿನಿತ್ಯ ಅನ್ನದಾಸೋಹ, ಅನ್ನ ಬೆಳಿತಾನಲ್ಲ, ಮಳೆಯಂದಿರ ಗಾಳಿಯಂದಿರ ಬೆವರನ್ನು ಸುರಿಸಿ ಆ ಕೆಸರು ಗದ್ದೆನಲ್ಲಿ ಓಡಾಡ್ತಾ ಇಷ್ಟು ದವಸಧಾನ್ಯ ಬೆಳೆದು ನಮ್ಮ ಹೊಟ್ಟೆ ತುಂಬಿಸ್ತಿದ್ದಾರಲ್ಲ, ಆ ರೈತ ಬಾಂಧವರು ಒಂದು ಸಲ ಮಾಡಬೇಕು ನಾವು. ಅಬ್ದುಲ್ ಕಲಾಂ ರವರು ಒಂದು ಮಾತು ಹೇಳೋರು, ನೀನು ಪ್ರೀತಿಸಬೇಕಾಗಿರೋದು ಕಂಪನಿನಲ್ಲಯ್ಯ, ನಿನ್ನ ಕೈನ ಅಂತ. ನಿನ್ನ ಕೈಯಲ್ಲಿ ಶಕ್ತಿ ಇದ್ದು ದೇಹದಲ್ಲಿ ಶಕ್ತಿ ಇದ್ದರೆ ಅಲ್ಲಿವರೆಗೂ ನಿನ್ನ ಕಂಪನಿ 60 ವರ್ಷ ನಿನ್ನ ಕೆಲಸ ಕೊಡುತ್ತೆ, ನಿನಗೆ ಬೇಕಾದ ಪೆನ್ಷನ್ ಕೊಡುತ್ತೆ, ಎಲ್ಲ ಕೊಟ್ಬಿಡುತ್ತೆ. ಆದರೆ ನಿನ್ನ ಕೈಯಲ್ಲಿ ಶಕ್ತಿ ಇದ್ದರೆ ಮಾತ್ರ. ನಿನ್ನ ಕೈಯಲ್ಲಿ ಶಕ್ತಿ ಇಲ್ಲ ನಿನಗೆ ಎಲ್ಲಿ ಕೊಡ್ತಾನೆ ಕೆಲಸ? ಆದರೆ ನೀನು ಪ್ರೀತಿಸಬೇಕಾದ್ದು ನಿನ್ನ ಕೈನೇ. ನೀನು ಸಾಯುವ ತನಕ ನಿನ್ನ ಕೈನೇ ನಂಬಿ ಬದುಕಬೇಕು ನೀನು. ಯಾಕೆಂದ್ರೆ ಆ ಕೈಯೇ ನಿಂಗೆ ತುತ್ತು ಬಾಗಿಡೋದು. ಹೌದಲ್ವೋ? ಈ ದುಡಿಯುವ ಕೈನ ನಾವು ನಂಬಬೇಕು. ನಮ್ಮಲ್ಲೊಂದು ಛಲ ಬೇಕು, ನಮ್ಮಲ್ಲೊಂದು ಶಕ್ತಿ ಬೇಕು, ನಮ್ಮಲ್ಲಿರ್ತಕ್ಕಂತಹ ಒಂದು ವ್ಯಕ್ತಿತ್ವ, ಮನಸ್ಸಿನ ಸ್ಥಿತಿ, ವಿದ್ಯೆ, ಜ್ಞಾನ, ನಾವೇನೆಲ್ಲ ಸಂಪಾದನೆ ಮಾಡಿದ್ದೇವೆ, ನಾವೇನು ಸಂಪಾದನೆ ಮಾಡಬೇಕಾಗಿದೆ, ಒಂದು ಸಾತ್ವಿಕವಾದಂತಹ ಧಾರ್ಮಿಕವಾದಂತಹ ಒಳಹಾದಿನಲ್ಲಿ ಏನೇನೆಲ್ಲ ಇದೆ ಅದನ್ನು ನಾವು ಸಂಪಾದನೆ ಮಾಡಿದರೆ ಖಂಡಿತ ನಮ್ಗೆ ಯಶಸ್ಸಿದ್ದೇ ಇದೆ.